ಬುದ್ಧ ಬಸವ ಅಂಬೇಡ್ಕರ್ ಜಯಂತಿಯ ಅಂಗವಾಗಿ 10ನೇ ತರಗತಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರಿನ ಇಂದಿರಾ ನಗರ ಕ್ಲಬ್ನಲ್ಲಿ ಮೂಲನಿವಾಸಿ ಅಂಬೇಡ್ಕರ್ ಸಂಘದ ಸಂಸ್ಥಾಪಕರು, ರಾಜ್ಯ ಸಂಚಾಲಕರಾದ ಮುನಿ ಮಾರಪ್ಪನವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಒಂದು ವಿದ್ಯಾರ್ಥಿಗೆ 10 ಗ್ರಾಮು ಬೆಳ್ಳಿ ಪದಕವನ್ನು ನೀಡಿ ಸನ್ಮಾನಿಸುವ ಮೂಲಕ 200 ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಲಾಯಿತು. ಮೂಲ ನಿವಾಸಿ ಅಂಬೇಡ್ಕರ್ ಸಂಘದಿಂದ ಭಾನುವಾರ ದಿನಾಂಕ 6/7/2025 ನಡೆದ ಈ ಕಾರ್ಯಕ್ರಮದಲ್ಲಿ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ, ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ, ಶಾಂತಿನಗರ ಶಾಸಕರಾದ ಹ್ಯಾರಿಸ್ ಸೇರಿದಂತೆ ಸಾಕಷ್ಟು ಜನ ಗಣ್ಯರು ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡಿದರು ಹಾಗೂ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಸುಂದರವಾದ ಅರ್ಥಪೂರ್ಣ ಕಾರ್ಯಕ್ರಮ. ಒಳ್ಳೆಯ ವಿದ್ಯೆಯಲ್ಲಿ ಒಳ್ಳೆ ಪ್ರಶಸ್ತಿ ಮಾರ್ಕ್ಸ್ ಪಡೆದಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಸನ್ಮಾನಿಸುವುದು ಭಾರತದ ಭವಿಷ್ಯದ ಹಿನ್ನೆಲೆಯಲ್ಲಿ ಭಾಳ ಉತ್ತಮವಾದ ಕಾರ್ಯಕ್ರಮ. ಇಂಥ ಮಕ್ಕಳಲ್ಲಿ ಒಳ್ಳೆಯ ಹುರುಪು ಬರ್ಬೋದು, ಇನ್ನೂ ಜಾಸ್ತಿ ಓದಬೇಕು, ನಾವು ಜಾಸ್ತಿ ಮಾರ್ಕ್ಸ್ ಪಡಿಬೇಕನ್ನೋದು. ಅದೇ ರೀತಿ ಸಾಮಾಜಿಕ ಮೌಲ್ಯಗಳ ಬಗ್ಗೆ ಕೂಡ ಅವರಿಗೆ ಮಾಹಿತಿ ಈ ಸಭೆಯಲ್ಲಿ ಬಂದಿದೆ. ಅದರಿಂದ ನನ್ನ ಅನಿಸಿಕೆಯಲ್ಲಿ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳು ಜಾಸ್ತಿ ಆಗಬೇಕು. ವಿದ್ಯಾರ್ಥಿಗಳನ್ನು ಮತ್ತು ಒಳ್ಳೆಯ ಕೆಲಸ ಮಾಡಿದವರನ್ನು ಕೂಡ ಗುರುತಿಸಿ ಸನ್ಮಾನಿಸಬೇಕನ್ನೋದು ನನ್ನ ವಿಚಾರ. ಸಮಾಜದಲ್ಲಿ ಎಜುಕೇಷನ್ಗಳು ಇಂಪ್ರೂವ್ ಆದಷ್ಟು ಭ್ರಷ್ಟಾಚಾರ ಕಮ್ಮಿ ಆಗುತ್ತೆ ಅಂತಾರೆ. ಇವಾಗ ಎಜುಕೇಷನ್ನೇ ಭ್ರಷ್ಟಾಚಾರ ಆಗುತ್ತೆ. ಅದೇ ಎಜುಕೇಷನ್ನಿಂದ ಎಲ್ಲ ಮಕ್ಕಳು ಒಳ್ಳೆಯವರಾಗ್ತಾರಂತ ಏನಿದಿಲ್ಲ, ಪ್ರಾಮಿಸ್ ಏನಿಲ್ಲ. ಆದರೆ ಅದು ಒಂದು ದಾರಿ ತೋರಿಸ್ಕೊಡ್ತದೆ, ಯಾವುದು ಸರಿ ಯಾವುದು ತಪ್ಪು ಅನ್ನೋ ವಿಚಾರದಲ್ಲಿ. ಅದನ್ನು ಸರಿಯಾಗಿ ಮಕ್ಕಳಿಗೆ ಹೇಳಿಕೊಟ್ರೆ ಆ ಮೌಲ್ಯಗಳು ಅವರಲ್ಲಿ ಬರ್ಬೋದು. ಆ ಜವಾಬ್ದಾರಿ ಪೋಷಕರಲ್ಲಿ ಮತ್ತು ಶಾಲಾ ಕಾಲೇಜುಗಳ ಮೇಲೆ ಹೊಂದಿಕೊಂಡಿದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಆ ಎರಡೂ ಜವಾಬ್ದಾರಿಯನ್ನು ನಿಭಾಯಿಸುವವರು ಭಾಳ ಕಮ್ಮಿ ಆಗಿದ್ದಾರೆ. ಶಾಲೆಯಲ್ಲಿ ಮೌಲ್ಯದ ಆಧಾರದ ಸಬ್ಜೆಕ್ಟ್ಗಳಿಲ್ಲ. ಹಿಂದೆ ನೀತಿ ಪಾಠ ಅಂತ ಸಬ್ಜೆಕ್ಟ್ ಇತ್ತು, ಇವತ್ತು ಅದಿಲ್ಲ. ನೀತಿ ಪಾಠ ಮೊದಲು ಮನೆಯಲ್ಲಿ ಶುರು ಆಗ್ತಾಯಿತ್ತು, ಇವತ್ತು ಮನೆಯಲ್ಲಿ ಕೂಡ ನೀತಿ ಪಾಠ ಇಲ್ಲ. ಎಲ್ಲರೂ ಸೆಲ್ಫೋನಲ್ಲೇ ಹೊಂದಿಕೊಂಡಿರ್ತಾರೆ. ಅದರಿಂದ ಈ ಬದಲಾವಣೆ ಆಗಬೇಕು. ಪೋಷಕರು ಮಕ್ಕಳ ಜೊತೆ ಸಂಪರ್ಕ ಇಟ್ಕೊಳ್ಬೇಕು, ಮಕ್ಕಳಿಗೆ ಸರಿಯಾದ ದಾರಿ ತೋರಿಸ್ಕೊಳ್ಬೇಕು. ಆವಾಗ ಸಮಾಜದಲ್ಲಿ ಒಳ್ಳೆಯ ಗುಣಗಳು ಬರ್ತದೆ. ಭಾಷಣದಲ್ಲಿ ಹೇಳ್ತಿದ್ರಿ ನೀವು, ದುರಾಸೆ ಅನ್ನೋದು ಒಂದು ರೋಗ ಅಂತ, ಅದಕ್ಕೆ ಮೆಡಿಸಿನ್ ಏನು ಅಂತ? ಮೆಡಿಸಿನ್ ಬರೀ ಇದು ಸಾಮಾಜಿಕ ಮೌಲ್ಯಗಳ ಇದನ್ನು ಅಳವಡಿಸುವುದು. ಅದರಲ್ಲಿ ತೃಪ್ತಿ ಅನ್ನುವ ಒಂದು ಮೌಲ್ಯ ಭಾಳ ಮುಖ್ಯವಾದದ್ದು. ತೃಪ್ತಿ ಇದ್ದರೆ ದುರಾಸೆ ಬರಲ್ಲ. ತೃಪ್ತಿ ಅಂದರೆ ಒಂದು ಹಂತಕ್ಕೆ ಕೆಲಸ ಸಿಕ್ತು, ಇನ್ನೇನು ಬೇಡ ಸನ್ಯಾಸಿ ಆಗ್ತೇನೆ ಅಂತಲ್ಲ. ಎಲ್ಲರಲ್ಲೂ ಆಕಾಂಕ್ಷೆ ಅನ್ನುವ ಗುಣ ಇರಬೇಕು. ಆಕಾಂಕ್ಷೆ ಹಿನ್ನೆಲೆಯಲ್ಲಿ ಜಾಸ್ತಿ ಓದಬೇಕು, ದೊಡ್ಡ ಹುದ್ದೆಗೆ ಹೋಗಬೇಕು, ಶ್ರೀಮಂತನಾಗಬೇಕು ಅನ್ನೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ಸರಿ ದಾರಿಯಲ್ಲಿ ಹೋಗಬೇಕು ಹೊರತು ತಪ್ಪು ದಾರಿಯಲ್ಲಿ ಹೋಗಬಾರ್ದು. ಆ ತಪ್ಪು ದಾರಿಗೆ ಹೋಗದಂಗೆ ಇರಬೇಕಾದ್ರೆ ಒಂದು ಮುಖ್ಯವಾದ ವಿಚಾರ ಏನಂದರೆ ದುರಾಸೆ ಅನ್ನೋ ರೋಗಕ್ಕೆ ಮಟ್ಟ ಹಾಕಬೇಕು. ಅದಕ್ಕೆ ಈ ತೃಪ್ತಿ ಅನ್ನುವ ಮೌಲ್ಯವನ್ನು ಅಳವಡಿಸಬೇಕು. ಸೊ ಒಂದು ಸಮಯದಲ್ಲಿ MLAಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಅಡ್ವರ್ಟೈಸ್ಮೆಂಟ್ಗೂ ಪೇಪರಲ್ಲಿ ಫೋಟೋ ಹಾಕೋಣ ಭಯ ಪಡ್ತಾರೆ. ಎಲ್ಲಿ ಬೆಳಗ್ಗೆ ಸಂತೋಷ್ ಹೆಗ್ಡೆ ಅವ್ರ ಫೋಟೋ ನೋಡಿಬಿಟ್ರೆ ನಾನು ಹಿಂದೆ ಬಿದ್ದುಬಿಡ್ತಾರೆ ಅಂತ. ಅದು ಸಾಧ್ಯ ಅಂತ ಇಲ್ಲ. ಆವತ್ತು ನನ್ನ ಜೊತೆ ಒಳ್ಳೆಯ ಅಧಿಕಾರಿಗಳಿದ್ದರು. ಒಬ್ಬನಿಂದ ಈ ಕೆಲಸ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಆ ಅಧಿಕಾರಿಗಳ ಸಹಾಯದಿಂದ ಅಷ್ಟೊಂದು ಮಾಡೋಕ್ಕೆ ಆದಿತ್ತು. ಅದು ಸಾರ್ವಜನಿಕರ ಸಪೋರ್ಟ್ ಕೂಡ ಇತ್ತು. ಸರ್, ಇವತ್ತು ಬುದ್ಧ, ಬಸವಣ್ಣ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 3 ಜನ ಜಯಂತ್ಯೋತ್ಸವದ ಅಂಗವಾಗಿ ಹಾಗೂ ಬ್ಯಾನರಲ್ಲಿ ಇರ್ತಕ್ಕಂಥ ಎಲ್ಲ ಪೂರ್ವಿಕರು ದೇಶಕ್ಕಾಗಿ, ಸಮಾಜಕ್ಕಾಗಿ, ಸಮಾನತೆಗಾಗಿ, ವಿದ್ಯಾಭ್ಯಾಸಕ್ಕಾಗಿ, ಜನರ ಅಭಿವೃದ್ಧಿಗಾಗಿ, ಸ್ವಾಭಿಮಾನಕ್ಕಾಗಿ ದುಡಿದಂಥ ಎಲ್ಲ ಪೂರ್ವಿಕರನ್ನು ಗುರುತಿಸ್ಕೊಳ್ಳುತ್ತಾ ಅವರ ಒಂದು ಸಾಧನೆಗೆ ನಮನಗಳನ್ನು ಮಾಡುತ್ತಾ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸುಮಾರು 200 ಜನ ವಿದ್ಯಾರ್ಥಿಗಳಿಗೆ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದಿಂದ ಯಾರು 70-75% ಪಾಸಾಗಿರ್ತಕ್ಕಂಥ ಮಕ್ಕಳಿದ್ದಾರೆ, ಅವ್ರಿಗೆ ಇನ್ನಷ್ಟು ಮೋಟಿವೇಶನ್ ಮಾಡೋದ್ರ ಮುಖಾಂತರವಾಗಿ ನಾವು ಒಂದು ವಿದ್ಯಾರ್ಥಿಗೆ 10 ಗ್ರಾಮು ಬೆಳ್ಳಿ, ಒಂದು ವಿದ್ಯಾರ್ಥಿಗೆ 10 ಗ್ರಾಮು ಬೆಳ್ಳಿ ಪದಕ ಕೊಡ್ತಕ್ಕಂಥ ಅದ್ಭುತವಾದಂಥ ಕಾರ್ಯಕ್ರಮ ಅಂತ ನಾನು ಬಯಸ್ತೀನಿ. ಬಟ್ ಇದು ಹೆಂಗಿದೆ ಅಂತೇಳಿ ಮೀಡಿಯಾದವರು, ಜನರುಗಳು ಹೇಳಬೇಕು ನಮಗೆ. ಈ ಒಂದು ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂತಂದರೆ, ಶತಶತಮಾನಗಳಿಂದನೂ ನಮಗೆ ವಿದ್ಯಾಭ್ಯಾಸಕ್ಕೆ ವಂಚನೆ ಆಗ್ತಾ ಬಂದಿರತಕ್ಕಂಥದ್ದು ಮತ್ತು ತಳು ಸಮುದಾಯದ ಎಸ್ಸಿಗಳೇ ಅನ್ನೋದೇ ಧ್ವನಿ ಇಲ್ದಿರ್ತಕ್ಕಂಥ, ಶಕ್ತಿ ಇಲ್ದಿರ್ತಕ್ಕಂಥ ಯಾವುದೇ ಭಾರತದ ನಿವಾಸಿ ಮೇಲೆ ಯಾವುದೇ ನ್ಯಾಯ ಸಿಗುವಂಥ ರೀತಿಯಲ್ಲಿ ಇದ್ದಿಲ್ಲ.
ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶದಲ್ಲಿ ಹುಟ್ಟಿದ ಮೇಲೆ ಅವರು ಸಂವಿಧಾನ ಬರೆದ ನಂತರ ಕೋಟ್ಯಾಂತರ ಜನ ಇವತ್ತು ಎಲ್ಲರೂ ಕೂಡ ವಿದ್ಯಾವಂತರಾಗಿದ್ದಾರೆ, IAS IPS ಆಗಿದ್ದಾರೆ, ಜಡ್ಜಿಗಳಾಗಿದ್ದಾರೆ, ಎಲ್ಲ ರಾಜಕಾರಣಿಗಳಾಗಿದ್ದಾರೆ, CM PM ಪ್ರಧಾನಿಗಳಾಗಿದ್ದಾರೆ. ಇವರೆಲ್ಲರನ್ನು ಕೂಡ ಇವತ್ತು ತಯಾರಿ ಮಾಡಿ ವಿಧಾನಸೌಧಗೆ ಮತ್ತು ಪಾರ್ಲಿಮೆಂಟಿಗೆ ಕಳಿಸಿರ್ತಕ್ಕಂಥದ್ದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ, ಅವರ ಶ್ರಮೆ, ಅವರ ಪೆನ್ನು ಅಂತೇಳೋದಕ್ಕೆ ನಾನು ತುಂಬ ಹೆಮ್ಮೆಯಿಂದ ಇಷ್ಟಪಡ್ತೀನಿ. ಮತ್ತು ಬರುವಂಥ ದಿನಗಳಲ್ಲಿ ಇಂಥ ಕಾರ್ಯಕ್ರಮವನ್ನು ಮೂಲ ನಿವಾಸಿ ಅಂಬೇಡ್ಕರ್ ಸಂಘದಿಂದ ಇನ್ನೂ ಹೆಚ್ಚಾಗಿ ಮಾಡೋದಿರೋ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಅಂಗವಾಗಿ 34 ಪ್ರತಿಭಾ ಪುರಸ್ಕಾರ ಬೆಳ್ಳಿ ಕಾಯಿನ್ಗಳು ಕೊಡಬೇಕಂತ ಅಂದ್ಕೊಂಡಿದ್ವಿ. ಜನ ಜಾಸ್ತಿ ಆಗಿರೋದ್ರಿಂದ ಸುಮಾರು 200 ಕಾಯಿನ್ಗಳನ್ನು ನಾವು ಸುಮಾರಲ್ಲ 200 ಕಾಯಿನ್ ಪರ್ಫೆಕ್ಟಾಗಿ ಕೊಟ್ಟಿರೋವಂಥದ್ದು ಆಗಿದೆ. ಈಗ ಬರೋವಂಥ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವಕ್ಕೆ 135ನೇ ಕಾಯಿನ್ ಯಾವುದಾಗಿರ್ಬೇಕಂತಂದರೆ ನಮ್ಮ ಆಸೆ ಅದು ಗೋಲ್ಡ್ ಆಗಿರಬೇಕು, ಅದು ಬಂಗಾರ ಆಗಿರಬೇಕು. ಅದು ಮೊದಲನೇದಾಗಿ ಗೌರ್ಮೆಂಟ್ ಶಾಲೆ ಕಾಲೇಜುಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅದು ಸಿಗಬೇಕು ಅಂಥೇಳಿ ನಮ್ಮೆಲ್ಲರ ಕೋರಿಕೆ. ಮಕ್ಕಳಿಗೆ ಮೋಟಿವೇಶನ್ ಮಾಡಿದ್ದೀವಿ. ದೇಶದಲ್ಲಿರ್ತಕ್ಕಂಥ ಅನ್ಯಾಯ, ಅವಿನೀತಿಗಳು, ಭ್ರಷ್ಟಾಚಾರ ಮತ್ತು ಏನೆಲ್ಲ ಈ ದೇಶದಲ್ಲಿ ಹೆಣ್ಣುಮಕ್ಕಳಿಗೆ ಸ್ವಾತಂತ್ರ್ಯ ಸಮಾನತೆ ಇದ್ದರೂ ಕೂಡ ಅದು ಇಲ್ಲದೇ ಇರೋ ರೀತಿಯಲ್ಲಿ ಹೆಣ್ಮಕ್ಳ ಮೇಲೆ ನಡೀತಕ್ಕಂಥ ದಾಳಿ, ದೌರ್ಜನ್ಯಗಳು, ದಬ್ಬಾಳಿಕೆಗಳು ಇವೆಲ್ಲವನ್ನೂ ಕೂಡ ಈ ವಿದ್ಯಾರ್ಥಿಗಳು ಓದಿ ಒಳ್ಳೆಯ ಸ್ಥಾನಮಾನಕ್ಕೆ ಬಂದು ಈ ದೇಶಕ್ಕೆ ಒಳ್ಳೆಯ ಆಡಳಿತ, ಒಳ್ಳೆಯ ಸುಧಾರಣೆ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಎಲ್ಲ ಮಹನೀಯರ ಪೂರ್ವಿಕರ ವಿಚಾರಗಳನ್ನು ಮುಂದಿಟ್ಕೊಂಡು ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಮಾಡಿರ್ತಕ್ಕಂಥ. ಇವತ್ತು ಪ್ರತಿಭಾ ಪುರಸ್ಕಾರ ಕೊಟ್ಟಿದ್ದೀರಿ, ಬೆಂಗಳೂರು ನಗರಕ್ಕೆ ಮಾತ್ರ ಸೀಮಿತ ಇದೆಯಲ್ಲ, ಈ ಕರ್ನಾಟಕ ರಾಜ್ಯಕ್ಕೆ ಸೀಮಿತ ಇದೆ ಸರ್? ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಂಘಟನೆ ಜನಗಳು, ಪ್ರತಿನಿಧಿಗಳು, ಲೀಡರ್ಸ್ ಏನಿದ್ದಾರೆ, ಚಾಮರಾಜನಗರದಿಂದ ಬಂದಿದ್ದಾರೆ, ನಮ್ಮ ಪ್ರಿಯಾಪಟ್ಟಣದಿಂದ, ಮೈಸೂರಿಂದ ಬಂದವರೆ, ಈ ಕಡೆ ಬೀದಾರು, ಗುಲ್ಬರ್ಗ, ಯಾದಗಿರಿ, ಕೋಲಾರ, ಮಂಡ್ಯ, ಇತಿ ಒಂದು 10-15 ಜಿಲ್ಲೆಗಳಿಂದ ಜನ ಬಂದಿದ್ದಾರೆ. ಬಟ್ ಅವರೆಲ್ಲ ದೂರ ಇರೋ ಕಾರಣವಾಗಿ ಅವರೆಲ್ಲರೂ ಕೂಡ ಬರೋಕ್ಕಾಗಿಲ್ಲ. ಸರ್ ಸಿ ವಿ ರಾಮನ್ ವಿಧಾನಸಭಾ ಕ್ಷೇತ್ರದ ಜನಕ್ಕೆ ಹೆಚ್ಚಾಗಿ ಈ ಒಂದು ಬೆಳ್ಳಿ ಪದಕಗಳು ಸಿಕ್ಕಿದೆ ಅಂತ ಹೇಳ್ತೀವಿ. ಒಂದು 20% ಅಕ್ಕಪಕ್ಕ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಹೊಸಕೋಟೆ, ಮಾಲೂರು, ಈ ಕೋಲಾರ, ಈ ರೀತಿ ಅಲ್ಲಲ್ಲಿ ಸ್ವಲ್ಪ ಹೋಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ನಾನು. ಬರೋವಂಥ ದಿನಗಳಲ್ಲಿ ಮೂಲ ನಿವಾಸಿ ಅಂಬೇಡ್ಕರ್ ಸಂಘ ಎಲ್ಲಿ ನಮ್ಮ ಶಾಖೆಗಳಿದೆ ಅಲ್ಲಿ ಎಲ್ಲ ಇರ್ತಕ್ಕಂಥ ನಮ್ಮ ಲೀಡರ್ಸ್ ಏನಿದ್ದಾರೆ ಅವ್ರಿಗೆ ಮಾರ್ಗದರ್ಶನ ಮಾಡ್ತೀವಿ. ಇದೇ ರೀತಿ ವಿದ್ಯಾರ್ಥಿಗಳನ್ನು ಮೋಟಿವೇಶನ್ ಮಾಡೋಣ ಅಂಥೇಳಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಈ ಕಾರ್ಯಕ್ರಮ ಬರುವಂಥ ದಿನಗಳಲ್ಲಿ ಮಾಡೋದಕ್ಕೆ ಬಯಸಿದ್ದೀವಿ. ನಮಗೆ ಒಂದಷ್ಟು ಪ್ಲಾನಿಂಗ್ ಇದೆ. ನಮ್ಮ ಹಿರಿಯರು ಮತ್ತು ಸಲಹೆಗಾರರು ಕೂಡ ತುಂಬ ಜನ ಇದ್ದಾರೆ. ಅವರೆಲ್ಲರ ಒಂದು ಸಹಕಾರದಿಂದ, ಬೆಂಬಲದಿಂದ ನಾವು ಮುಂದಕ್ಕೆ ಹೋಗ್ತಾಯಿದ್ದೀವಿ. ಶಕ್ತಿ ಬಂದಿದೆ, ಏನೋ ಒಂದು ನಮಗೆ ಒಳ್ಳೆಯದಾಗಿದೆ ಅಂತಂದರೆ ಮೊದಲನೇದಾಗಿ ಈ ಸರ್ ಸಿ ವಿ ರಾಮನ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಜಾತ್ಯತೀತ ಇರ್ತಕ್ಕಂಥ 2 ಮುಖಂಡರುಗಳಿದ್ದಾರೆ. ಅದು ಯಾರಪ್ಪ ಅಂತಂದರೆ, ಒಬ್ಬರು ನಮ್ಮ ಗಜಾ ಫೌಂಡೇಶನ್ನು ಗಜಿ ಸರ್ ಅವರು, ಇನ್ನೊಬ್ಬರು ಜೈ ಕರ್ನಾಟಕ ಜನಪರ ವೇದಿಕೆಯ ಗುಣರಂಜನ್ ಶೆಟ್ಟಿ ಅವರು. ನಮ್ಮನ್ನು ನೋಡ್ತಾ, ನಮಗೆ ಮಾರ್ಗದರ್ಶನ ನೀಡ್ತಾ, ನಮಗೆ ಒಂದಷ್ಟು ಒಳ್ಳೆಯದನ್ನು ತಿಳಿಸ್ತಾ, ಕಲಿಸ್ತಾ, ನಮಗೆ ಒಳ್ಳೆಯ ರೀತಿಯಲ್ಲಿ ಬೆಂಬಲ ಕೊಡ್ತಾ ಇದ್ದಾರೆ. ನಾವು ಯಾವತ್ತೂ ಕೂಡ ಬಡವ್ರ ಪರ ನಾವು ಇರ್ತೀವಿ, ಒಳ್ಳೆ ಕೆಲಸಗಳು ಮಾಡ್ತೀವಿ. ನಮ್ಮನ್ನು ಯಾರೆಲ್ಲ ಬೆಂಬಲಿಸಿದ್ದಾರೆ, ನಮ್ಮನ್ನು ಯಾರೆಲ್ಲ ಗುರುತಿಸಿದ್ದಾರೆ, ಅವರ ಗೌರವವನ್ನು ಇನ್ನೂ ಹೆಚ್ಚಾಗಿ ಉಳಿಸ್ಕೊಂಡೋಗೋ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಬಯಸ್ತೀನಿ ಸರ್.